ಬಂದೆ ಬರುತ್ತೆ. ಅವಳು ಮೆಚ್ಕೊಂಡಿದ್ರೆ ಇಷ್ಟೊತ್ತಾಗ್ಲೇ ಫೋನ್ ಮಾಡ್ತಿದ್ಲು. ಹಲೋ, ನಾನು ಗಂಡುಗಲಿ ವಂಶದ ಹಿರಿತಲೆ ಲಂಗಮ್ಮ ಮಾತಾಡೋದು. ಹೌದಾ ಹೌದಾ ಹೌದಾ? ಏನ್ ರಂಗತ್ತೆ ಗುಡ್ ನ್ಯೂಸ್? ಮುಖ ನೋಡಿದ್ರೆ ಗೊತ್ತಾಗಲ್ವೇನೋ ಫೇಲ್ಯೂರ್ ಅಂತ. ಸುಮ್ನೆ ಇರ, ಸುಮ್ನೆ ಫೇಲ್ಯೂರ್ ಯಾಕಾಗ್ಬೇಕ? ಕಾರಣ ಇರ್ಬೇಕಾನೆ. ಕಾರಣ ಇನ್ನೇನು ಹೇಳುತ್ತೆ ನಿನ್ನ ನಿನ್ನ ಸೈಜ್ ನೋಡಿ ಆ ಹುಡುಗಿಗೆ ಗಾಬರಿ ಆಗ್ಬಿಡ್ತಂತೆ. ಇಷ್ಟು ದಪ್ಪಗಿರೋ ಹುಡುಗ ಅವಳಿಗೆ ಇಷ್ಟ ಆಗಲ್ವಂತೆ. ಸ್ವಲ್ಪ ಸ್ಲಿಮ್ ಆಗಿ ಟ್ರಿಮ್ ಆಗಿ ಆಗ್ಬಿಟ್ರೆ ಮುಂದಿನ ಜನ್ಮದಲ್ಲಿ ಮದುವೆ ಆಗ್ತಾಳಂತೆ. ಅವಳು ಮುಂದಿನ ಜನ್ಮದಲ್ಲಿ ನನ್ನ ಮದುವೆ ಆಗೋದಕ್ಕೆ ನಾನು ಈ ಜನ್ಮದಲ್ಲಿ ಸಣ್ಣ ಆಗ್ಬೇಕಾ? ಹೋಗ್ರಂಗತ್ತೆ. ಹೌದು ಕಣಪ್ಪದ್ದು, ಈ ಕಾರಣಕ್ಕಾದ್ರೂ ಸಣ್ಣ ಆಗೋ, ದಿನಸಿ ಖರ್ಚು ಕಡಿಮೆ ಆಗುತ್ತೆ. ಯಾವಾಗೆಲ್ಲ ಈ ಚಂಪ ನನ್ಗೆ ಯಾರು ಹುಡುಗಿರ ಸಿಕ್ತಲ್ಲ, ನಾನು ಯಾಕೆ ಸುಮ್ನೆ ಸಣ್ಣಗಾಗ್ಲೆ? ಈ ಹುಡುಗಿ ಓಕೆನಾ? ಇವ್ರ ಮೊಮ್ಮಗಳ ಮದ್ವೆಗಿರೋದು ವಯಸ್ಸೆಷ್ಟು? ಜಸ್ಟ್ 58. ಇನ್ನು 2 ವರ್ಷಕ್ಕೆ ಇವರೇ ಡಮ್ ಅಂತಾರೆ. ನಾನು ಇವ್ರನ್ನ ಕಟ್ಕೊಂಡು ಏನು ಸಂಸಾರ ಮಾಡ್ಲಿ? ಇವತ್ತೇ ಕೊನೆ. ಇನ್ನೊಂದ್ಸಲ ಈ ರಂಗಮ್ಮನ ಮ್ಯಾರೇಜ್ ಬ್ಯೂರೋ ಬೋರ್ಡ್ ಹಾಕೊಂಡು ಕೂತಿದ್ದೆ ಆದ್ರೆ ಬೋರ್ಡ್ ಕಿತ್ತು ಬಾರಿಸ್ಬಿಡ್ತೀನಿ. ಅಭಿ, ಹೈದರಾಬಾದ್ಗೆ ಹೋಗ್ತೀರಾ ಬರ್ತೀರಾ, ಹೋಗ್ತೀರಾ ಬರ್ತೀರಾ, ಇಷ್ಟೇನ ಲೈಫು? ಸಂಪಾದನೆ ಮಾಡದೇ ಇದ್ರೆ ಹೊಟ್ಟೆ ತುಂಬಿಸೋರು ಯಾರು? ಮನೇಲಿ ಪದ್ದು ಅನ್ನೋ ಹುಡುಗ ಇದ್ದಾನೆ, ಅವ್ನಿಗಿನ್ನು ಮ್ಯಾರೇಜ್ ಆಗಿಲ್ಲ, ಮ್ಯಾರೇಜ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನು ನಿಮಗೆ? ಇಲ್ಲ, ಕಾರ್ಯ ಇಲ್ಲ. ಸಂಪಾದನೆ ಏನು ಅಂತಾನೆ ಗೊತ್ತಿಲ್ಲ. ಎಂತ ಗಂಡ ಪಿಂಡಕ್ಕೆ ಯಾರು ಹೆಂಗ್ ಕೊಡ್ತಾರೆ ನೋಡಿ. ತಿಂದು 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 ಧಾರವಾಡ ಕೋಣ ತರ ಆಗಿದ್ದಾನೆ. ಡೋಂಟ್ ಟಾಕ್ ರಬೇಶ್. ದಪ್ಪಗಿರೋರು ಯಾರು ಮ್ಯಾರೇಜ್ ಆಗಿಲ್ವೇನ್ರಿ? ಆಯ್ತು ಬಿಡಿ, ಒಳ್ಳೆ ಎಮ್ಮೆ ನೋಡಿ ಗೂಟ ಕಟ್ಟಿದ್ರಾಯ್ತು. ನೋಡಿ, ಯಾರು ಏನು ಎತ್ತ ಅಂತ ಡೀಟೇಲ್ಸ್ ಕೊಡ್ಬೇಕು. ಪಾಪ ಪದ್ದು ಮಾರ್ನಿಂಗ್ ಎಷ್ಟು ಡಲ್ ಆಗ್ಬಿಡ್ದಾನೆ ನೋಡಿ. ಸೆಕೆಂಡ್ ಟೈಮ್ ಟಿಫಿನ್ ತಿಂದಿಲ್ಲ, ಥರ್ಡ್ ಟೈಮ್ ಕಾಫಿ ಕುಡ್ದಿಲ್ಲ. ಹಂಗಲ್ಲ ಉಪವಾಸ ಇರ್ಬೇಡ, ಸಣ್ಣಕ್ಕಾಗ್ಬಿಡ್ತೀಯ. ಮಗನೇ, ನಾನು ತುಂಬಾ ಕಷ್ಟಪಟ್ಟು ಒಂದು ಹುಡುಗಿನ ಸೆಟ್ ಮಾಡಿದ್ದೆ ಕಣೋ. ಆ ಹುಡುಗಿ ಹೆಸರು ಲೇಖ ಅಂತ. ಇವನ್ನ ಆ ಹುಡುಗಿ ಒಪ್ತೀನಿ 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 ಅಂತ ಕಡೆಗೆ ಸೊಪ್ಪು ತಿನ್ನಿಸ್ಬಿಟ್ಲು. ಯಾಕಂತ ಇವನ ಸೈಜ್ ನೋಡಿ ಆ ಹುಡುಗಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ. 102 ಡಿಗ್ರಿ. ಅತ್ತೆ, ಡೋಂಟ್ ಟಾಕ್ ರಬೇಶ್. ಆ ಹುಡುಗಿಗೆ ಚಳಿ ಜ್ವರ ಬಂದಿರೋದಕ್ಕೆ ಬೇರೆ ಏನೋ ರೀಸನ್ ಇರುತ್ತೆ. ಸುಮ್ನೆ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡಿ. ಪದ್ದನ್ನ ಪ್ರೈವೇಟ್ ಆಗಿ ಕೂರಿಸ್ಕೊಂಡು ಪ್ರಾಬ್ಲಮ್ ಏನು ಅಂತ ಕೇಳಿ ಕೌನ್ಸಿಲಿಂಗ್ ಮಾಡಿ, ಕನ್ಸೋಲ್ ಮಾಡಿ, ಕನ್ವಿನ್ಸ್ ಮಾಡಿ. ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗತ್ತೆ. ಮದ್ವೆ ಯಾಕೋ ಆಗ್ಬೇಕು? ಒಳ್ಳೆ ಪ್ರಶ್ನೆ ಕೇಳ್ತಲಯ್ಯ. ಸಂಸಾರ ಮಾಡೋದಿಕ್ಕೆ. ನನ್ನ ಸಂಸಾರ ನೋಡಿನೂ ನೀ ಮದ್ವೆ ಆಗ್ಬೇಕು ಅಂತಿದ್ಯಲ್ಲ, ನಿನಗೆ ಬುದ್ಧಿ ಇದೆಯಾ? ಅದು ನೀನು ಪಡ್ಕೊಂಡ್ ಬಂದಿರೋದು. ಹಾಗಂತ ನಾನು ಮದುವೆ ಆಗ್ದಿರ ಇರೋಕ್ಕಾಗುತ್ತಾ? ನನಗೆ ಅದೆಲ್ಲ ಗೊತ್ತಿಲ್ಲ. ನೀನು ನನಗೊಂದು ಹುಡುಗಿನ ತೋರಿಸ್ತೀಯ, ನಾನು ಆ ಹುಡುಗಿನ ಲವ್ ಮಾಡಿ ಮದುವೆ ಆಗ್ತೀನಿ. ನೀನು ಲವ್ ಮಾಡಿ ಮದುವೆ ಆಗೋಕ್ಕೆ ಒಂದು ಹುಡುಗಿ ಬೇಕು. ದೇವಸ್ಥಾನಕ್ಕೆ ಹೋಗು, ಒಂದು ಹುಡುಗಿ ಚಾಪ್ಲಿ ಕತ್ಕೊಂಡು ಬಾ. ಚಪ್ಪಲಿ ಕತ್ತ ಸಿಕ್ಕಾಕೊಬಿಟ್ರೆ ಚರ್ಮ ಸುಳ್ಳು ಹೊಡೆದ್ಬಿಡ್ತಾರ. ಯಾರ್ಯಾರ ಚಪ್ಪಲಿಯಲ್ಲಿ ಯಾರ್ಯಾರು ದೃಷ್ಟಿ ಇರುತ್ತೋ ಯಾರಿಗೂ ಗೊತ್ತೋ. ನೀನು ಹೋಗು, ಸುಂದರವಾದ ಒಂದು ಹುಡುಗಿ ಚಾಪ್ಲಿ ಕತ್ಕೊಂಡಪ್ಪ. ಆಮೇಲೆ ನೋಡು ನಿನ್ನ ಜೀವನ ಹೇಗೆ ಟರ್ನ್ ಆಗತ್ತೆ ಅಂತ. ಹೌದಾ? ಹಾಗಿದ್ರೆ ನಾಳೆನೆ ದೇವಸ್ಥಾನಕ್ಕೆ ಹೋಗ್ತೀನಿ, ಸುಂದರವಾದ ಹುಡುಗಿ ಚಪ್ಪಲಿ ಕತ್ಕೊಂಡ್ ಬರ್ತೀನಿ. ಎಲ್ಲ ವಯಸ್ಸಾಗಿರೋ ದೇವಸ್ಥಾನಕ್ಕೆ ಬರ್ತಿದಾರಲ್ಲ, ಸುಂದರವಾದ ಹುಡುಗಿರು ಒಬ್ರು ದೇವಸ್ಥಾನಕ್ಕೆ ಬರ್ತಿಲ್ವಲ್ಲ. ಇವಳು ಚಪ್ಪಲಿನ ಕದ್ಮೇಲೆ ಇವಳು ಹೃದಯ ಕದ್ದಂಗೆನೆ ಈ ಹುಡುಗಿ ನನಗೆ ಒಲಿತಾಳ. ಅಯ್ಯಯ್ಯೋ, ನನ್ ಚಪ್ಪಲಿ ಕಾಣಿಸ್ತಿಲ್ಲ. ನಾನು ಹೋಗುವಾಗ ನನ್ನ ಚಪ್ಪಲಿನ ಇಲ್ಲೇ ಬಿಟ್ಟು ಹೋಗಿದ್ದೆ. ಏನಾಯ್ತು ಮೇಡಮ್, ಇಷ್ಟೊಂದು ಗಾಬರಿ ಆಗಿದ್ದೀರಾ? ರೀ, ನಂದು ಹೊಸ ಚಪ್ಪಲಿ ನಾನು ಇಲ್ಲಿಂದ ಹೋಗುವಾಗ ಇಲ್ಲೇ ಬಿಟ್ಟು ಹೋಗಿದ್ದೆ, ಆದ್ರೆ ಕಾಣಿಸ್ತಿಲ್ಲ. ಓ, ಕಾಲ್ಗೆ ಹಾಕೊಳ್ಳೋ ಚಪ್ಪಲಿನ? ಇನ್ನೇನು? ಇಲ್ಲ ಮೇಡಮ್, ಕೆಲವರು ಭಯಕ್ಕೆ ಚಪ್ಪಲಿನ ತಲೆ ಕೆಳಗಡೆ ಇಟ್ಕೊಂಡ್ ಮಲಗ್ತಾರಲ್ಲ, ಅದಕ್ಕೆ ಕೇಳಿದೆ.
ನೋಡಿ ಮೇಡಮ್, ನಿಮ್ಗೊಂದು ವಿಷಯ ಹೇಳ್ತೀನಿ. ದೇವಸ್ಥಾನಕ್ಕೆ ಯಾವತ್ತು ಹೊಸ ಚಪ್ಪಲಿ ಹಾಕೊಂಬರ್ಬಾರ್ದು. ಅಕಸ್ಮಾತ್ ಹಾಕೊಂಬಂದ್ರು ಎರಡನ್ನು ಒಂದೇ ಜಾಗದಲ್ಲಿ ಬಿಡಬಾರ್ದು. ಒಂದನ್ನ ಈ ಕಡೆ ಬಿಟ್ರೆ ಇನ್ನೊಂದನ್ನ ಆ ಕಡೆ ಬಿಡ್ಬೇಕು. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಈಗ ನಾನು ಚಪ್ಪಲಿ ಕತೆ ಏನು? ನೋಡಿ ಮೇಡಮ್, ಈಗಿನ ಕಾಲದಲ್ಲಿ ಹುಡುಗಿರ ಹೃದಯನ ಕದಿಯೋದು ಕಷ್ಟ ಅಂತ ಅವ್ರ ಚಪ್ಪಲಿನ ಕದ್ದು ಬಿಡ್ತಾರೆ. ಆ ಥರ ಆಗ್ಬಾರ್ದು ಅಂತ ನಾನೇ ನಿಮ್ಮ ಚಪ್ಪಲಿನ ಮುಚ್ಚಿಟ್ಟಿದ್ದೆ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ವೆರಿ ಮಚ್. ಹೌದು, ನೀವೇ ನಿಲ್ ಧ್ಯಾನ ಮಾಡ್ತಾ ಕುತ್ಕೊಂಡಿದ್ದೀರಾ? ನಾನು ಮದುವೆ ಆಗೋದಕ್ಕೆ ಒಂದು ಸುಂದರವಾದ ಹುಡುಗಿ ಸಿಗಲಿ ಅಂತ. ನಿಮ್ ಹುಡುಗಿ ಹೇಗಿರ್ಬೇಕು? ನನ್ನ ಕಣ್ಣಿನಲ್ಲಿ ಈಗ ಒಂದು ಹುಡುಗಿ ಇದ್ದಾಳೆ. ಆ ಥರ ಇದ್ರೆ ಸಾಕು. ಇಷ್ಟೊತ್ತು ನಾನು ಕಂಡಿದ್ದ ಕನಸ. ಬಾಳೆಹಣ್ಣು ಚಿಪ್ಪೆ ಬಿಸಾಕ್ತಾ ಇದ್ರಲ್ಲ, ನನ್ನ ಕಸದ ಬುಟ್ಟಿ ಅನ್ಕೊಂಡಿದ್ದೀರಾ? ಪಾಪಿಗಳು ಚಪ್ಪಲಿನ ಕೂಡ ಬಿಡಲ್ಲ ಅಂತಾರೆ. ಅವ್ರ ಯೋಗ್ಯತೆಗೆ ಮೆಟ್ಟೆ ತಗೊಂಡು ಹೊಡಿಬೇಕು. ಪ್ರತಿ ಸಲ ದೇವಸ್ಥಾನಕ್ಕೆ ಬಂದಾಗೆಲ್ಲ ಹೀಗೆ ಆಗ್ತಿದೆಯಲ್ಲ. ನಾನು ಎಷ್ಟು ಅಂತ ಚಪ್ಪಲಿ ತಗೊಳ್ಳಿ? ಯಾಕೆ ಮೇಡಮ್, ಏನಾಯ್ತು? ಇಲ್ಲಿ ಚಪ್ಪಲಿ ಬಿಟ್ಟಿದ್ನಲ್ಲ, ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ. ಚಪ್ಪಲಿ ನೋಡ್ಕೊ ಅಂತ ನೀವು ನನಗೆ ಹೇಳ್ಬಿಟ್ಟು ಹೋಗಿದ್ರಾ? ಅದನ್ನ ಹೇಳಲೇಬೇಕಾ? ದೇವಸ್ಥಾನದ ಮುಂದೆ ಬಂದು ಕೂತ್ಕೊಂಡ್ಬಿಟ್ರೆ ಸಾಕಾಗಲ್ಲ. ಇಲ್ಲಿ ಬರೋ ಭಕ್ತಾದಿಗಳು ಚಪ್ಪಲಿನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡಿರ್ಬೇಕು. ನಿಮ್ಮನ್ನ ದೇವರು ಕೂಡ ಕ್ಷಮಿಸಲ್ಲ. ಕಣ್ಕಂಡು ಬಂದು ಎಡ್ಗಾಲಲ್ಲಿ ಎಗ್ರಿಸಿ ಒದಿತಾನೆ. ಅಷ್ಟು ದೊಡ್ಡ ಶಾಪ ಎಲ್ಲ ಹಾಕ್ಬೇಡಿ. ಆ ಚಪ್ಪಲಿಗೆ ಎಷ್ಟಾಗುತ್ತೆ ಅಂತ ಹೇಳಿ ನಾನೇ ದುಡ್ಡು ಕೊಟ್ಬಿಡ್ತೀನಿ. ನೀವು ನನಗೆ ದುಡ್ಡು ಕೊಡೋದಿಕ್ಕೆ ಗಂಡನ ಅಥವಾ ಮಾವನ? ಭಕ್ತರಿಗೆ ಅಂತ ತಗೊಂಡಿದ್ದ ಚಪ್ಪಲಿ ಹಾಳಾಗೋಯ್ತೆ. ಏನು ಯೋಚನೆ ಮಾಡ್ಬಿಡಿ, ನಿಮ್ ಮುಂದಿನ ಬರ್ಡೇಗೆ ನಾನು ಚಪ್ಪಲಿ ಗಿಫ್ಟ್ ಮಾಡ್ತೀನಿ. ಸುಮ್ಮನೆ ಇರ್ರಿ. ದೇಹ ಬೆಳೆದಿದೆ ಹೊರತು ಬುದ್ಧಿ ಮಾತ್ರ ಬೆಳೆದಿಲ್ಲ. ಇನ್ನೊಂದ್ಸಲ ಏನಾದ್ರೂ ದೇವಸ್ಥಾನದ ಮುಂದೆ ಕಾಣಿಸ್ಕೊಂಡ್ರೆ ಏನ್ ಸಿಗುತ್ತೋ ಅದ್ರಲ್ಲೇ ಹೊಡಿತೀನಿ. ಪದ್ದು, ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ಎಲ್ಲೋ ಪ್ರಸಾದ ಬೈದ್ರು, ಅಲ್ಲೇ ಬಿಟ್ಟು ಬಂದೆ. ಎರಡು ಸಲ ಪ್ರಸಾದ ಕೈ ಚಾಚಿದ್ರೆ ಮಕ್ಕ ಮುಗಿದೆ. ಇನ್ನೇನ್ ಮಾಡ್ತಾಳೆ? ಗೊತ್ತಿಲ್ಲದೆ ಏನೇನೋ ಮಾತಾಡ ನೀನು. ನಿನಗ್ ಗೊತ್ತಿದೆ ತಾನೇ ಅದೇನು ಅಂತ ಬಗಳೋದಿಕ್ಕೆ ಕಚ್ಚೋದಿಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಎಲ್ಲಿ ನಿನ್ನ ಮಗ? ಅದು ಅಲ್ಲಿ. ನಾನು ಕರೆಯೋವರೆಗೂ ನೀನು ರೂಮಲ್ಲೇ ಇರೋ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಜವಾಬ್ದಾರನಲ್ಲ. ರೈಟ್? ಸಮಾಧಾನ. ದೇವಸ್ಥಾನಕ್ಕೆ ಹೋದ್ಯಾ? ಹುಡುಗಿ ಸಿಕ್ಕಿದ್ಲಾ? ಸುಂದರವಾದ ಹುಡುಗಿನೂ ಸಿಕ್ಕಿದ್ಲು. ಅವಳು ಚಪ್ಪಲಿನೂ ಬಿಟ್ಟು ಅದ್ಲು. ಮತ್ತೇನಾಯ್ತು? ಪಾಂಡುರಂಗ, ನನ್ನ ಕರುಣಾಜನಕವಾದ ಕಥೆನ ಕರುಳು ಕಿತ್ತು ಬರೋಂಗ ಹೇಳ್ತಾ ಇದ್ರೆ ನೀನು ಅಂತ ನಗ್ತ್ಯಾ? ಬೈಗುಳದ ಮೂಲಕ ಸಂಪರ್ಕ ಶುರುವಾಗಿದೆ. ಬಯಸ್ಕೊಳ್ಳೋದು ಸಂಪರ್ಕನ? ಇದೊಂಥರ ಸಂಪರ್ಕ ಕ್ರಾಂತಿ ಇದ್ದ ಹಾಗೆ. ನಿನಗದ ಏನು ಅರ್ಥ ಆಗಲ್ಲ. ನಾಳೆ ಅದೇ ದೇವಸ್ಥಾನಕ್ಕೆ ಹೋಗು. ಅದೇ ಹುಡುಗಿ ಚಪ್ಪಲಿನ ಮತ್ತೆ ಕುದಿ. ಜಾಜಿ ಲೇ ಪಾಂಡುರಂಗ, ಇದೇ ಹುಡುಗಿ ಕೊಡೋ ದೇವಸ್ಥಾನಕ್ಕೆ ಬಂದಿದ್ದು. ನಾನು ಇವಳು ಚಪ್ಪಲಿನ ಕದ್ದಿದ್ದು. ಹೋಗು, ಏನು ಕಾಫಿನೂ ಕೊಟ್ಟು ಸೇವೆ ಮಾಡು. ಪ್ರೀತಿ ಹಾಗೆ ಉಕ್ಕಿ ಹುರಿಬೇಕು. ಪಾಂಡುರಂಗ, ಈಗಾಗಲೇ ಚಪ್ಪಲಿ ವಿಷಯದಲ್ಲಿ ನನಗೂ ಅವಳಿಗೂ ಜಗಳ ಆಗಿದೆಯೋ. ಪ್ರೀತಿ ಉಕ್ಕಿ ಹರಿಯೋ ಬದಲು ಚಪ್ಪಲಿ ಕೈ ತಾಂಬಿಟ್ರೆ? ಅದು ದೇವಸ್ಥಾನ, ಇದು ಮನೆ. ಇಲ್ಲಿ ಸೀನೆ ಚೇಂಜ್ ಆಗಿರುತ್ತೆ. ಸೀನು ಚೇಂಜು ಹಂಗಂದ್ರೆ? ಈಗ ಫಿಲ್ಮ್ ಅಲ್ಲಿ ಫಸ್ಟ್ 2 ರೀಲಲ್ಲಿ ಹೀರೋ ಹೀರೋಯಿನ್ ಗಲಾಟೆ ಆಗಿರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ? ವಿಲನ್ ಸತ್ತೋಗ್ತಾನೆ. ಹೀರೋ ಹೀರೋಯಿನ್ ಒಂದಾಗ್ತಾರೆ. ಅರ್ಥ ಆಯ್ತು ತಾನೆ? ಆಲ್ ದಿ ಬೆಸ್ಟ್. ಹೋಗ್ತಾ ಇರು. ವೀಣಾ, ನಮ್ಮ ಎಕ್ಸಿಬಿಷನ್ ನೋಡ್ಕೊಳಕ್ಕೆ ನಮ್ಮ ಹುಡುಗರನ್ನೇ ಸೆಕ್ಯೂರಿಟಿಯಾಗಿ ಯೂಸ್ ಮಾಡೋಣ ಅಂತಿದ್ದೀನಿ. ಯಾರಾದ್ರೂ ನಂಬಿಕಸ್ತರು ಬೇಕಲ್ವಾ? ನಮ್ಮ ಹುಡುಗರು ಇದಾರಲ್ಲ. ಬಿಸಿ ಬಿಸಿ ಕಾಫಿ ರೆಡಿ. ಮೈ ಗಾಡ್, ಪದ್ದು ನೀನೇ ಕಾಫಿ ರೆಡಿ ಮಾಡ್ಯಾ? ಹೌದು, ಮನೆಗೆ ಅತಿಥಿಗಳು ಬಂದಿದಾರಲ್ವಾ, ಅದಕ್ಕೆ ವಿಶೇಷವಾದ ಕಾಫಿ ಮಾಡ್ಕೊಂಡ್ ಬಂದೆ. ವೆರಿ ಗುಡ್. ವೀಣಾ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ನಮ್ಮ ಹುಡುಗರು ಅಂತ, ಅವನೇ ಇವನಾ? ನನಗೆ ಗೊತ್ತು. ಇವನು ನಿನ್ಗೆ ಗೊತ್ತು? ಇವನಿಂದಾನೇ ಚಪ್ಪಲಿ ಕಳ್ಕೊಂಡಿದ್ದು. ಇವನಿಂದ ನೀನು ಚಪ್ಪಲಿ ಕಳ್ಕೊಂಡ್ಯಾ? ಹಾ, ದೇವಸ್ಥಾನದಲ್ಲಿ ಗೂಬೆ ತರ ಕಣ್ ಮುಚ್ಕೊಂಡು ಕೂತ್ಕೊಂಡಿದ್ದ. ಇವನ್ ಚಪ್ಪಲಿ ನೋಡ್ಕೋತಾನಂತ ಅವನ ಹತ್ರ ಬಿಟ್ಬಿಟ್ಟು ಹೋದೆ. ಬಂದ್ ನೋಡೋ ಅಷ್ಟರಲ್ಲಿ ಚಪ್ಪಲಿನೇ ಇಲ್ಲ. ಯಾರೋ ಅಭ್ಯಾಸ ಮಾಡ್ಕೊಂಡು ಹೊರಟೋಗಿದ್ರು. ಬೈ ಮಿಸ್ಟೇಕ್ ಹಾಗಾಗಿರ್ಬೇಕು ಅಷ್ಟೇ. ಎಕ್ಸಿಬಿಷನ್ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಇವ್ ನೋಡ್ವರಿ, ಒಂದ್ ಜೊತೆ ಚಪ್ಪಲಿ ನೋಡ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಇವನ್ಗೆ. ಇನ್ನು ಎಕ್ಸಿಬಿಷನ್ ಅಲ್ಲಿ ಲಕ್ಷಾಂತರ ರೂಪಾಯಿ ಥಿಂಗ್ಸ್ ನೋಡ್ಕೋತಾನ. ಕೂತಲ್ಲೇ ನಿದ್ದೆ ಮಾಡ್ಬಿಡ್ತಾನೆ. ಮುಖ ನೋಡೋದಕ್ಕೂ ನನ್ಗೆ ಇಷ್ಟ ಇಲ್ಲ. ಹೋಗ ಆಚೆ.
ಅವ್ರೆ ಇಲ್ಲೇ ಇದ್ರೆ ಇನ್ನೂ ಜಾಸ್ತಿ ಉಗ್ಗಿಸ್ಕೊತ್ಯಾ ಮೊದಲು ಜಾಗ ಖಾಲಿ ಮಾಡು. ನೀನು ಕೊಟ್ಟ ಐಡಿಯಾ ಎಲ್ಲ ತೋಪಾಗ್ತಾ ಇದೆಯಲ್ಲೋ. ಆ ಹುಡುಗಿ ಜಾಜಿ ಅವ್ರ ಮುಂದೆನೆ ನನ್ನ ಮಕ್ ಉಗಿದ್ಬಿಟ್ಲಲ್ಲೋ. ಉಗಿಲಿ ಹೋಗುದು 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 ಪ್ರೀತಿ ಉಕ್ಕಿ ಹೊರದು ಬರುತ್ತೆ. ಮುಂದೆ ಏನ್ ಮಾಡ್ಬೇಕು ಡೈರೆಕ್ಟರ್ ಸರ್? ನೀನು ಛಲ ಬಿಡದ ತ್ರಿವಿಕ್ರಮನಾಗು. ಓಕೆ ಸರ್. ಹಿಡಿದ ಕೆಲಸನ ಬಿಡಬೇಡ. ಸರಿ ಸರ್. ಅವಳ ಮೇಲೆ ಬಿದ್ದು ಪ್ರೀತಿ ಮಾಡು. ಸರಿ ಸರ್. ಅಂದ್ರೆ ನಾನು ಅವಳ ಮೇಲೆ ಬೀಳ್ಬೇಕಾ? ಅವಳ ಮೇಲೆ ಬಿದ್ರೆ ಅವಳ ಅಪ್ಪಚ್ಚಿ ಆಗ್ಬಿಡ್ತಾಳೆ. ಗೊತ್ತಾಯ್ತು ಸರ್. ನಾನು ಅವಳ ಹಿಂದಿಂದೇನೆ ಹೋಗ್ಬೇಕು. Correct. ನೀ ಹೋದಾಗ ಹಿಂದೆ ನಾ ಬರುವೆ ಅಂತ ಡ್ಯೂಯೇಟ್ ಹಾಡ್ಬೇಕು. Very good. ಪಾರ್ಕ್ ನಲ್ಲಿ ಮರ ಸುತ್ತಬೇಕು. ಹೂವಿಗೆ ಹೂ ಟಚ್ ಮಾಡ್ಬೇಕು. ಇವಾಗ ಒಂದು ಗಿಫ್ಟ್ ತಗೊಂಡು ಹೋಗಿ ಜಾರ್ಜ್ ಅವ್ರು ಕೊಟ್ಟಿದ್ದು ಅಂತ ಕೊಟ್ಬಿಡು. ಅದಕ್ಕೆ ನೀನು ದುಡ್ಡು ಕೊಟ್ಬಿಡು. ಜಾರ್ಜ್ ಅವರು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಾರಲ್ಲ, ಅದ್ರಲ್ಲೇ ಗಿಫ್ಟ್ ತಗೊಂಡೋಗಿ ಕೊಡು. ಏನು ಯಜಮಾನ್ರೆ, ಇನ್ನ ಲೆಕ್ಕ ಮುಗಿಲಿಲ್ವಾ? ಈ ಲೆಕ್ಕ ಈ ಕಾಲಕ್ಕೆ ಮುಗಿಯಲ್ಲ ಅನ್ಸುತ್ತೆ. ಮುಗ್ದಿದ್ರೆ ನಿಮ್ಗೊಂದು ಸಿನಿಮಾ ಕತೆ ಹೇಳೋಣ ಅಂತಿದ್ದೆ. ಅದೇನು ಹೇಳ್ಬೇಕು ಅಂತಿದ್ಯೋ ಹೇಳ್ಬಿಟ್ಟು ಜಾಗ ಖಾಲಿ ಮಾಡು. ಒಂದ್ ಮನೆಯಲ್ಲಿ ಒಬ್ಳು ಅಡ್ಗೆ ಕೆಲ್ಸದವಳು ಇರ್ತಾಳಂತೆ. ಅವಳು ಮಾಡೋ ಅಡ್ಗೆನ ರುಚಿ ನೋಡಿ ನೋಡಿ ಮನೆ ಯಜಮಾನ ಅವಳನ್ನ ಹಾರಿಸ್ಕೊಂಡು ಹೋಗ್ಬಿಡ್ತಾನಂತೆ. ಎಲ್ಲಿ ಹಾರ್ಕೊಂಡು ಹೋಗ್ತಾನು? ಆಗ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತಾಜ್ ಮಹಲ್ನ ಮುಂದೆಯಿಂದ ತೋರಿಸಿ ಹಿಂದೆ ಕರ್ಕೊಂಡು ಹೋಗಿ ತಾಳಿ ಕಟ್ಬಿಡ್ತಾನೆ. ಆಮೇಲೆ ಮನೆ ಕರ್ಕೊಂಡ್ ಬರ್ತಾನೆ. ಮನೆಯವರೆಲ್ಲ ಇನ್ನೇನು ಮಾಡಕ್ಕಾಗಲ್ಲ ಅಂತ ಗಂಡ ಹೆಂಡತಿ ಅಂತ ಒಪ್ಕೊಂಡ್ಬಿಡ್ತಾರೆ. ಆ ಫಿಲ್ಮ್ ನಾನು ನೋಡಿದೀನಿ. ಹೌದಾ? ಆ ಘಟನೆಯಿಂದ ನೊಂದು ಆ ಹುಡುಗನ ಅಪ್ಪ ಅಮ್ಮ ನೇಣು ಹಾಕೊಂಡು ಸೊತ್ತೋಗ್ಬಿಡ್ತಾರೆ. ಹೌದು. ಅದನ್ನ ಯಾಕೆ ಹೇಳಿಲ್ಲ? ಅದು ತುಂಬಾ ದುಃಖದ ವಿಷಯ ಅಲ್ವಾ? ಬರೀ ಸಂತೋಷದ ವಿಷಯ ಮಾತ್ರ ಹೇಳೋಣ ಅಂತ ಹೇಳಿಲ್ಲ. ನಾನು ಹಾಗೆ ಮಾಡೋಕ್ ಹೋದ್ರೆ ನಮ್ಮ ಮಾತೋಶ್ರೀ ರಂಗಮ್ಮಂಗೆ ತೊಂದರೆ ಆಗ್ಬಿಡುತ್ತೆ. ಈ ವಿಷಯನ ಇಲ್ಲಿಗೆ ಡ್ರಾಪ್ ಮಾಡಿ ನೀನು ಅಡುಗೆ ಮನೆಗೆ ಶಿಫ್ಟ್ ಆಗು. ಖಾಲಿ ಮಾಡೆ. ಖಾತೆ ಹೇಳೋರ ಹತ್ರನೇ ಖಾತೆ ಹೇಳ್ತಾಳಂತೆ. ಖಾತೆ ಯಾಕೋ ಬದ್ದು ಏನಾಯ್ತು? ಆಚೆ ಕಡೆ ಹೋಗ್ತೀಯಾ ದುಃಖ ಪಟ್ಕೊಂಡ್ಬರ್ತೀಯಾ, ಆಚೆ ಕಡೆ ಹೋಗ್ತೀಯಾ ದುಃಖ ಪಟ್ಕೊಂಡ್ಬರ್ತೀಯಾ. ನಮ್ಮ ಯಜಮಾನ್ರನ್ನಾರು ಇದ್ದಿದ್ರೆ ನಿನಗ್ ಸಮಾಧಾನ ಮಾಡಿರೋರು. ಅಂಥದ್ದು ಏನಾಯ್ತು ಹೇಳೋ? ನಿನಗೇನು ಹೇಳೋದು? ಯಾರು ಕೇಳ್ಬೇಕು ಅವ್ರಿಗೆ ಹೇಳ್ತೀನಿ. ಪಾಂಡುರಂಗ. ಒಂದ್ ನಿಮಿಷ ಇರು ರಾಜ. ದೇವ್ರ ಕೊಟ್ಟ ತಂಗಿ, ಇದು ಗಂಡಸರ ವ್ಯವಹಾರ, ಸ್ವಲ್ಪ ಒಳಗೋಗೋ. ನಾನು ಇಲ್ಲೇ ಇದ್ರೆ ಏನಾಗುತ್ತೆ? ನಾವು ಹೆಂಗಸರು ಮಾತಾಡುವಾಗ ಮಧ್ಯೆ ಬರ್ತೀವ? ಇಲ್ಲ. ಇದು ಹಾಗೇನೆ. ಸೋಮ್ನ ಜಾಗ ಖಾಲಿ ಮಾಡ. ರಾಜ ಈಗ ಹೇಳಪ್ಪ. ನೀನು ಹೇಳ್ದಂಗೆ ನಾನು ಆ ರೀನಾಗೆ. ಥ್ಯಾಂಕ್ ಯು. ಇದು ನಾನಲ್ಲ, ಜಾಜಿ ಅವ್ರು ಕೊಟ್ಟಿದ್ದು. ಥ್ಯಾಂಕ್ ಯು. ಪದ್ದು ಅವರೇ, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿತ್ತಲ್ಲ. ನೀವೇ ಹೇಳೋದಾದ್ರೆ ಒಂದೇನು 100 ಕೆಲಸ ಮಾಡೋದಕ್ಕೂ ನಾನು ರೆಡಿ. ಏನಿಲ್ಲ, ನಾನು ಪರ್ಚೇಸಿಂಗ್ ಹೋಗೋದಿದೆ. ಮನೆ ಬೀಗದಕ್ಕೆ ಬೇರೆ ಸಿಗ್ತಾ ಇಲ್ಲ. ಕೊರಿಯರ್ ಬೇರೆ ಬರೋದಿದೆ. ಅದಕ್ಕೆ ಸ್ವಲ್ಪ ನಮ್ಮ ಮನೆ ಕಾವಲಿರ್ತೀರಾ? ಅಷ್ಟೇ ತಾನೇ. ನಿಮ್ಮ ಮನೆಗೇನು ಬೇಕಾದ್ರೆ ನಿಮಗೂ ಕಾಲ್ ಇಟ್ಬಿಡ್ತೀನಿ. ಸದ್ಯಕ್ಕೆ ಮನೆ ಕಾವಲಿರಿ. ಸರಿ, ಬಾಯ್ ಬಾಯ್. ಸಾರಿ ಪದ್ದು, ಲೇಟ್ ಆಗೋಯ್ತು. ಪರವಾಗಿಲ್ಲ, ಕತ್ಲಾಗೋದ್ರೊಳಗೆ ಬಂದ್ರಲ್ಲ ಅಷ್ಟೇ ಸಾಕು. ಅದು ಸೆಕೆಂಡ್ ಹ್ಯಾಂಡ್ಸ್ ಬುಕ್ನ ಸೇಲ್ ಮಾಡ್ತಾ ಇದ್ರು. ಅದು ಆಫ್ ಪ್ರೈಸ್ಗೆ. ಅದಕ್ಕೆ ಅದನ್ನ ಸೆಲೆಕ್ಟ್ ಮಾಡಿ ತರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ಪರವಾಗಿಲ್ಲ. ಒಂದ್ ನಿಮಿಷ ಇರಿ, ಬರ್ತೀನಿ. ಬರುವಾಗ ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಸರ್ಪ್ರೈಸಾ? ನಾನು ಇವರಿಗೆ ಗಿಫ್ಟ್ ತಂದ್ಕೊಟ್ಟಂಗೆ ಇವರು ನನಗೆ ಏನಾದ್ರು ಗಿಫ್ಟ್ ತಂದು ಕೊಡ್ಬೋದಾ? ಜೈ ಪಾಂಡ್ರಂಗ ಗಡ್ಡದಲ್ಲಿ ನೀನು ಕೊಟ್ಟ ಐಡಿಯಾ ವರ್ಕೌಟ್ ಆಗ್ತಿದ್ಯಲ್ಲೋ. ಪದ್ದು, ನಿಂಗೆ ಏನಾದ್ರೂ ಬುದ್ಧಿ ಇದೆಯಾ? ಯಾಕೆ? ನನ್ನ ಪಾಡಿಗೆ ನಾ ಮನೆ ಕಾಯ್ತಿದ್ನಲ್ಲ. ಏನ್ ಮನೆ ಕಾಯೋದು ನಿನ್ ತಲೆ? ಪಕ್ಕದ ಮನೆ ಬೆಕ್ ಬಂದು ಹಾಲು ಮೊಸರು ಎಲ್ಲ ಕುಡ್ಕೊಂಡು ಹೋಗಿದೆ. ಆ ದರಿದ್ರದ ಬೇಕು ಯಾವಾಗ ಬಂತು ಯಾವಾಗ ಹೋಯ್ತು ಅಂತ ಗೊತ್ತೇ ಆಗ್ಲಿಲ್ವ? ಹಾ, ಇಷ್ಟು ದೊಡ್ಡ ದೇಹ ಇಟ್ಕೊಂಡಿದ್ರೆ ಎಲ್ಲಿಂದ ಗೊತ್ತಾಗ್ಬೇಕು? ಅವತ್ ನೋಡಿದ್ರೆ ಚಪ್ಪಲಿ ಹೋಯ್ತು, ಇವತ್ ನೋಡಿದ್ರೆ ಹಾಲು ಮೊಸರು ಹೋಯ್ತು. ನೀನಿಂದಾಗಿ ಎಲ್ಲ ಅಧ್ವಾನ. ನೋಡು, ಆ ಜಾಜಿ ಹೇಳು, ಇನ್ನೊಂದ್ಸಲ ಏನಾದ್ರೂ ನಿಮ್ ಜೊತೆ ಗಿಫ್ಟ್ ಕೊಟ್ಟು ಕಳ್ಸಿದ್ರೆ ಅವ್ಳ ತಲೆ ಹೊಡೆದಾಕ್ಬಿಡ್ತೀನಿ. ಗೆಟ್ ಲಾಸ್ಟ್ ಯು ರಾಸ್ಕಲ್. ಈ ಹುಡುಗಿ ಈ ಲೆವೆಲಲ್ಲಿ ನಿನಗೆ ಅವಮಾನ ಮಾಡಬಾರ್ದಾಗಿತ್ತು. ಲೇ ಪಾಂಡ್ರಂಗ, ನೀನು ಹೇಳ್ದೆ ಚಪ್ಪಲಿ ಕದಿ ಅಂತ ನಾನು ಕದ್ದೆ, ನೀನು ಹೇಳ್ದೆ ಗಿಫ್ಟ್ ಕೊಡು ಅಂತ ನಾನು ಕೊಟ್ಟೆ. ಈಗ ಇನ್ನೇನೋ ಮಾಡಬೇಕು? ಹೋಗಲ್ಲ. ಅರೀನ ನನ್ನ ಮಾತು ಕೂಡ ಆಡಿಸ್ತಿಲ್ವಲ್ಲ. ನೀನೇ ಮಾತಾಡ್ಸು. ಇಲ್ಲ ಕಣೋ, ನನಗಾಗಿರೋ ಅವಮಾನಕ್ಕೆ ನಾನು ವಿಷ ಕೂಡ ಸತ್ತೋಗ್ಬಿಡ್ತೀನಿ. ಈ ಕೆಲಸನ ನೀನು ಯಾವತ್ತೂ ಮಾಡ್ಬೇಕಾಗಿತ್ತು. ಸಾಯೋರು ಯಾರು ಹೇಳ್ಬಿಟ್ಟು ಸಾಯಲ್ಲ. ಹಗ್ಗ ಇರುವಾಗ ವಿಷಕ್ಕೆ ಯಾಕಪ್ಪ 5 ರೂಪಾಯಿ ಖರ್ಚು ಮಾಡ್ತೀಯಾ? ಇಲ್ಲ ಕೂಡ, ನಾನು ವಿಷ ಕುಡಿದ್ಬಿಟ್ಟೆ ಸಾಯೋದು. ಏನಪ್ಪ ಮಾಡೋದು? 5 ರೂಪಾಯಿ ವೇಸ್ಟ್ ಬೇರೆ ಆಗುತ್ತೆ. ಹಲೋ, ರೀನವ್ರ?
ನಾನು ಪಾಂಡುರಂಗ ಗಂಡುಗುಲಿ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತಲ್ಲ. ಥ್ಯಾಂಕ್ ಯು. ಜಾಜಿ ಅವರೇ, ರೀನಾ, ಏನ್ ನೀವಿಲ್ಲಿ? ಮನೇಲಿ ಯಾರು ಇಲ್ವಾ? ಇಲ್ಲ, ನಾನು ಒಬ್ಬನೇ ಇರೋದು. ನೀವು ಒಬ್ರಿದ್ರೆ ಸಾಕು ಬಿಡಿ, ಎಲ್ರು ಇದ್ದ ಹಾಗೆ. ಕುತ್ಕೊಳ್ಳಿ. ಪದ್ದು ಅವರೇ, ಐ ಆಮ್ ವೆರಿ ಸಾರಿ. ಸಾರಿನಾ? ಯಾಕೆ? ಅವತ್ತು ನಿಮ್ಮ ಹತ್ರ ಹೊರಟಾಗಿ ಮಾತಾಡ್ಬಿಟ್ಟೆ. ನನ್ನ ಬಾಯಿ ಅಷ್ಟೇ ಹೊರಟು, ನನ್ನ ಮನ್ಸಲ್ಲ. ಅರ್ಥ ಆಯ್ತು ಬಿಡಿ. ನಿಮ್ಮಂತ ಸುಂದರವಾದ ಹುಡುಗಿರೇ ಹೀಗೆ. ಮೊದಲು ಪಟ್ ಅಂತ ಬೈದ್ಬಿಡ್ತೀರಾ, ಆಮೇಲೆ ತಟ್ ಅಂತ ಸಾರಿ ಹೇಳ್ಬಿಡ್ತೀರಾ. ಒಂದೇ ಒಂದು ನಿಮಿಷ. ಹಲೋ ಪಾಂಡುರಂಗ, ಏನೋ ಇದು ಮ್ಯಾಜಿಕ್ಕು. ಅಂಥದ್ದೇನಪ್ಪ ಆಯ್ತು? ರೀನಾ ಮನೆಗೆ ಬಂದಿದ್ದಾಳೆ ಕಣೋ. ಹೌದಾ? ಮನೇಲಿ ಬೇರೆ ಯಾರಿದ್ದಾರೆ? ಯಾರು ಇಲ್ಲ, ನಾನು ಒಬ್ನೇ ಇದ್ದೀನಿ. ಹೌದೇನೋ? ಮತ್ತೆ ಯಾಕೆ ತಡ? ಹುಡ್ಗಿನ ಪಟಾಯಿಸು, ಕಾಫಿ ಮಾಡ್ಕೊಡು, ತಿಂಡಿ ಮಾಡ್ಕೊಡು, ಕೊಡೋದೆಲ್ಲ ಕೊಡು. ನಾನು ಕೊಡೋದೆಲ್ಲ ಅವ್ರು ತಗೋತಾರ? ಇಂಥ ಅವಕಾಶ ಯಾರಿಗುಂಟು, ಯಾರಿಗಿಲ್ಲ. ಟ್ರೈ ಮಾಡೋ ಪಾಪಿ ಮುಂಡೆದೆ. ಆಯ್ತು ಕಣ, ಬಾಯ್. ಇಲ್ಲ ಇದ್ರಲ್ಲ, ಎಲ್ಲೋದ್ರು? ರೀನಾ. ಪದ್ದು ಅವರೇ, ಬನ್ನಿ ಕೂತ್ಕೊಳ್ಳಿ, ತಗೊಳ್ಳಿ ಕಾಫಿ. ಅಯ್ಯೋ, ನೀವು ನಮ್ಮನೆಗೆ ಬಂದು ನನಗೆ ಕಾಫಿ ಮಾಡ್ಕೊಡ್ತಾ ಇದ್ದೀರಾ? ಇದು ನನಗೆ ನಂಬಕ್ಕೆ ಆಗ್ತಿಲ್ಲ. ಒಂದು ನಿಮಿಷ. ಅಯ್ಯೋ, ಇಲ್ಲ, ಇದು ಕನಸಲ್ಲ, ನನಸೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ಲೇಬೇಕು. ಪ್ರಪಂಚದಲ್ಲಿ ಶಾಶ್ವತವಾಗಿರೋದು ಅಂದ್ರೆ ಪ್ರೀತಿ ತಾನೇ. ಅಯ್ಯೋ, ನಿಮ್ಮ ಬಾಯಿನಲ್ಲಿ ಈ ಮಾತು ಕೇಳಿ ನಾನು ಪಾವನನಾದೆ. ನಿಮ್ಮನ್ನಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಪದ್ದು ಅವರೇ. ನಾನು ಅಷ್ಟೇ, ನಿಮ್ಮನ್ನು ಮರೆಯೋದಕ್ಕೆ ಆಗೋದೇ ಇಲ್ಲ. ಆದ್ರೆ ನೀವು ನನ್ನ ಯಾಕೆ ಮರೆಯಲ್ಲ ಅಂತ ಕೇಳ್ಬೋದಾ? ನನ್ ಚಪ್ಲಿ ಕಳ್ದಾಕಿದ್ ನೀವ್ ತಾನೇ. ಇರಬಹುದು. ನಿಮ್ಮಂತ ಒಳ್ಳೆಯವ್ರಿಗೆ ಇಷ್ಟೆಲ್ಲ ಕಾಯಿಲೆ ಬರ್ಲೇಬಾರ್ದಾಗಿತ್ತು. ಕಾಯಿಲೆನಾ? ಯಾರಿಗೆ? ನಿಮ್ಗೆ ಬ್ರೈನ್ ಕ್ಯಾನ್ಸರ್ ಇದೆಯಂತೆ. ಬ್ರೈನ್ ಇಂದ ಶುರುವಾಗಿರೋ ಕ್ಯಾನ್ಸರು ಥ್ರೋಟ್ ಬಂದು ಅಲ್ಲಿಂದ ಲಂಗ್ಸ್ ಕ್ಯಾನ್ಸರ್ ಆಗಿ ಅಲ್ಲಿಂದ ಕಿಡ್ನಿ ಸಿಡ್ನಿ ಎಲ್ಲ ಡ್ಯಾಮೇಜ್ ಆಗಿದೆಯಂತೆ. ನೀವು ಬದುಕಿರೋದಿನ್ 13 ದಿನನಂತೆ. ಅದಕ್ಕೆ ನಿಮ್ ಸೇವೆ ಮಾಡೋಣ ಅಂತ ಬಂದೆ. ನೀವೇನು ಯೋಚನೆ ಮಾಡಬೇಡಿ ಪದ್ದು, ನೀವು ಸಾಯೋದಕ್ಕಿಂತ ಮುಂಚೆ ಇನ್ನೂ ಒಂದ್ಸಲ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಬಾಯ್. ರೀನಾ ಅವರೇ, ನೀವು ಹೋಗೋದಕ್ಕಿಂತ ಮುಂಚೆ ನನಗಿಷ್ಟೆಲ್ಲ ಕಾಯಿಲೆ ಇದೆ ಅಂತ ನಿಮ್ಗೆ ಹೇಳಿದ ಪುಣ್ಯಾತ್ಮ ಯಾರು ಅಂತ ಹೇಳ್ತೀರಾ? ಪಾಂಡುರಂಗ ಅವರು. ಕಪ್ಪಲ್ಲಿ ಕಾಫಿ ಹಾಗೆ ಇದೆ. ಇವನು ನೋಡಿದ್ರೆ ಜ್ಞಾನ ಇಲ್ಲದೆ ಬಿದ್ದಿದ್ದಾನೆ. ಏನು ಹೋಗೇ ಬಿಟ್ನೋ ಏನೋ. ರೀನಾ ಬಂದಿದ್ಲು, ನನಗೆ ಅನ್ಬಾರ್ದಂದ್ಲು. ಆ ಮಾತನ್ನು ಕೇಳಿದ ತಕ್ಷಣ ನಾನು ಮೂರ್ಛೆ ಹೋಗಿ ಕುಸಿದು ಬಿಟ್ಟೆ. ಅಂತದ್ದೇನಂದ್ಲು? ಪಾಂಡುರಂಗ ನನ್ನ ಬಗ್ಗೆ ಎಂತ ಬಿಟ್ಟಿಗಿಟ್ಟಿದಾರೆ ಗೊತ್ತಾ? ಏನ್ ಹೇಳಿದಾರೆ? ಪಾಂಡುರಂಗ ಆ ರೀನಾಗೆ ನನಗೆ ಇರಬಾರದು ಕಾಯಿಲೆ ಎಲ್ಲ ಇದೆ ಅಂತ ಹೇಳಿದ್ದೇನೋ. ನಾನು ಬದುಕೋದು ಇನ್ನು 13 ದಿನ ಅಂತ ಹೇಳಿದ್ದೇನೋ. ನನಗೆ ಬರ್ತಾ ಇರೋ ಕೋಪದಲ್ಲಿ ನಾನು ನನಗೆ ಏನ್ ಮಾಡ್ಕೊತೀನಿ ಅಂತ ಗೊತ್ತಿಲ್ಲ. ಹಂಬಿ ನೋಡ್ರಿ, ಪಾಪ ಪದ್ದು ಎಷ್ಟು ಡಿಪ್ರೆಸ್ ಆಗ್ಬಿಟ್ಟಿದ್ದಾನೆ. ನೀವ್ ಯಾಕ್ರಿ ಆ ರೀನನ್ ಹತ್ರ ಪದ್ದುಗೆ ಸಿಕ್ಕಾಪಟ್ಟೆ ಕಾಯಿಲೆ ಇದೆ ಅಂತ ಫಿಟ್ಟಿಂಗ್ ಇಟ್ಟಿದ್ದೀರಾ? ಮತ್ ಇನ್ನೇನ್ರಿ ಮಾಡ್ಲಿ? ಮದ್ವೆ ಸಾಹಿತ್ಯ ಮಂಗ. ನೋಡಿ, ಪದ್ದು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕಿಂತ ಮುಂಚೆ ಅವನ್ಗೆ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆನ ಹುಟ್ಸಿ. ಎಲ್ಲಿಂದ ಹುಟ್ಟಿಸ್ಲಿ? ರೇ, ಅದೆಲ್ಲ ನನಗ್ ಗೊತ್ತಿಲ್ಲ. ಪದ್ದು 24 ಗಂಟೆ ರೀನಾ ಅಂತ ಬಡ್ಕೋತಾ ಇರ್ತಾನೆ. ಆ ಹುಚ್ಚು ಹೋಗಿಸ್ಬೇಕು, ಇಲ್ಲ ಅಂದ್ರೆ ಪದ್ದು ಪೂರ್ತಿಯಾಗಿ ಮ್ಯಾಡ್ ಆಗ್ಬಿಡ್ತಾನೆ. ನೋಡಿ, ಈಗ ಪದ್ದುಗೋಸ್ಕರ ನಾನು ಹೇಳ್ದಂಗೆ ಎಲ್ಲರೂ ಹೇಳ್ಬೇಕು. ಈಗ ಅಳ್ಬೇಕು. ಅಣ್ಣಯ್ಯ, ಕಾರಣ ಏನು ಅಂತ ಹೇಳು, ನಿಜವಾಗೂ ನಾವೆಲ್ಲ ಅಳ್ತೀವಿ. ನಾನು ದುರ್ದೈವಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ರೀನಾ ಹೀಗೆ ಗಾಡಿಯಲ್ಲಿ ಬರ್ಬೇಕಾದ್ರೆ ಹೀಗೆ ಬಂದ ಕಾರು ಗುತ್ಕೊಂಡೋಗ್ಬಿಡ್ತು. ಅಷ್ಟು ಜೋರಾಗಿ ಕೂಗ್ಬೇಡು, ರೀನಾ ಸೋತು ಅದು. ನನಗೆ ಈ ಮಾತು ನಂಬಕ್ಕೆ ಆಗ್ತಾ ಇಲ್ವೇ? ಹೌದು ಗಣಪದ್ದು, ನಿನ್ನ ರೀನಾ ಸತ್ತೋಗ್ಬಿಟ್ಲು. ನೀನು ಅವಳನ್ನ ಮರೆತು ಬಿಡು. ಪದ್ದು ಆಗಿದ್ದಾಗೋಯ್ತು, ಜಸ್ಟ್ ಫರ್ಗೆಟ್ ಹರ್. ಇಲ್ಲ ಚಪ್ಪ, ನನಗೆ
ಇವತ್ತು ರಾತ್ರಿ ಊಟ ಬೇಡ ಕಣೆ. ನನ್ನ ರೀನಾನೇ ಸತ್ತೋಗ್ಬಿಟ್ಮೇಲೆ ನನಗೆ ಯಾಕೆ ಊಟ? ನಾನು ಉಪವಾಸ ಇದ್ದು 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 ಸತ್ತೋಗ್ಬಿಡ್ತೀನಿ. ಪದ್ದು ರೀನಾ, ನೀನ್ ಸತ್ತೋಗ್ಬಿಟ್ಟಿದ್ಯಾ ಅಲ್ವಾ? ಹೌದು, ನಾನು ಸತ್ತು ಹೋಗಿದ್ದೀನಿ. ನಿಜವಾಗ್ಲೂ ಸತ್ತೋಗಿದ್ಯಾ ರೀನಾ? ಹೌದು ಪದ್ದು, ನಿನ್ ಹತ್ರ ನಾನು ಎಷ್ಟು ಜಗಳ ಮಾಡ್ತಿದ್ನೋ ಅಷ್ಟೇ ಪ್ರೀತಿ ಮಾಡ್ತಿದ್ದೆ. ಮತ್ತೆ ಯಾಕೆ ಸತ್ತೆ? ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗ್ಬಿಟ್ಟೆ. ನೀನು ಸತ್ತು ಸ್ವರ್ಗಕ್ಕೆ ಬಾ, ಅಲ್ಲಿ ನಾವಿಬ್ರು ಮದ್ವೆ ಆಗ್ಬಿಡೋಣ. ನಾನು ಸತ್ತು ಅಲ್ಲಿಗೆ ಬರ್ಬೇಕಾ? ಆಗಲ್ಲ ಆಗಲ್ಲ. ಹೌದು, ಇನ್ 3 ದಿನದಲ್ಲಿ ನೀನು ಸಾಯ್ಲೇಬೇಕು. ಇಲ್ಲ ಅಂದ್ರೆ ನಾನೇ ಬಂದು ನಿನ್ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ. ಏನೋ ನಿನ್ ಗೋಳು, ನೆಮ್ಮದಿಯಾಗಿ ಮಲ್ಗೋಕ್ಕೂ ಬಿಡಲ್ವಲ್ಲೋ. ಪಾಂಡುರಂಗ, ವೀಣಾ ದೆವ್ವಾಗಿ ಬಂದಿದ್ಲು. ನನಗೆ 3 ದಿವಸ ಟೈಮ್ ಕೊಟ್ಟಿದ್ದಾಳೋ, ಅಷ್ಟರಲ್ಲಿ ನಾನು ಸತ್ತು ಸ್ವರ್ಗ ಸೇರಿ ಅವಳನ್ನ ಮದುವೆ ಆಗ್ಬೇಕಂತ. ಹಾಗಾದ್ರೆ ನೀನು ಬೇಗ ಸತ್ತೋಗೋ. ಸತ್ತೋರ್ ಬಗ್ಗೆ ನಾವು ಯಾಕೋ ಮಾತಾಡ್ಬೇಕು? ಇನ್ಮೇಲಿಂದ ನಮ್ಮ ಮನೇಲಿ ಯಾರು ರೀನನ್ ವಿಷಯ ಎತ್ಬೇಡಿ. ಏ ಪದಪ್ಪ, ನಿನಗೆ ಹಿಡ್ದಿರೋ ರೀನ ಹುಚ್ಚು ಬಿಡಿಸ್ಬೇಕು ಅಂತಾನೆ ನಾವೆಲ್ಲ ಸೇರ್ಕೊಂಡು ಈ ನಾಟಕ ಆಡಿದ್ದು. ರೀನ ಸತ್ತಿಲ್ಲ, ಬದುಕಿದ್ದಾಳೆ.